ಆತ್ಮೀಯರೇ, ಎಲ್ಲರಿಗೂ ನಮಸ್ತೆ. ಈ ಹಿಂದೆ ಹೇಳಿದಂತೆ ಕಳೆದ ವಿಡಿಯೋದಲ್ಲಿ ನಾವು ಬೈಲಿಂಗ್ವಲ್ ಟೀಚಿಂಗ್ ಮೆಥಡ್ನಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟಿ ಕ್ಲಾಸ್ 2ಗೆ ಮ್ಯಾಥಮೆಟಿಕ್ಸಲ್ಲಿ ಯಾವ ರೀತಿಯ ಅಂಶಗಳು ಇರ್ತವೆ ಅಂತ ನೋಡಿದ್ವಿ. ಸೊ ಈ ಬಾರಿ ಇದೇ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟೀಸ್ನ 3ನೇ ತರಗತಿಗೆ ಗಣಿತ ವಿಷಯದಲ್ಲಿ ಈ ಮಾಡ್ಯೂಲನ್ನು ಯಾವ ರೀತಿ ಡೆವಲಪ್ ಮಾಡಿದ್ದಾರೆ, ಆ ಮಾಡ್ಯೂಲ್ನ ಉದ್ದೇಶ ಏನು, ಯಾವ್ಯಾವ ಅಂಶಗಳು ಕಲಿಕಾಂಶಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಈ ಮಾಡ್ಯೂಲನ್ನು ಕೂಡ ಅಂದರೆ ಟ್ರಾನ್ಸಿಷನ್ ಮಾಡ್ಯೂಲ್ನ ಪ್ರಮುಖ ಉದ್ದೇಶ ಏನಿದೆ ಅಂದರೆ, ಈಗಾಗಲೇ ಹೇಳಿದಂತೆ ಹಿಂದಿನ ತರಗತಿಯಲ್ಲಿ ಅಂದರೆ ನಾನೀಗ 3ನೇ ತರಗತಿಗೆ ಮಾಡ್ತಿದ್ದೀನಿ ಅಂದರೆ 2ನೇ ತರಗತಿಯಲ್ಲಿ ಓದ್ತಿದ್ದಂಥ ಮಗು 3ನೇ ತರಗತಿಗೆ ಬಂದಾಗ ಹೊಸ ಬೋಧನಾ ಮಾಧ್ಯಮಕ್ಕೆ, ಈಗ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಬರ್ತಾ ಇರೋದರಿಂದ ಆ ಮಗುವಿಗೆ ಹೊಂದಾಣಿಕೆ ಆಗೋದಕ್ಕೆ ಯಾವುದೇ ರೀತಿ ತೊಂದರೆ ಆಗದಲೇ ಇರೋ ರೀತಿ ಒಂದು ಸೇತುವೆಯಾಗಿ ಕಾರ್ಯ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲನ್ನು ಡೆವಲಪ್ ಮಾಡಲಾಗಿದೆ. ಸೊ ಇದು ವಿದ್ಯಾರ್ಥಿಗಳ ಹಿಂದಿನ ಜ್ಞಾನ ಮತ್ತು ಪ್ರಸ್ತುತ ಶೈಕ್ಷಣಿಕ ಗುರಿಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು. ಸೊ ಈ ಮಾಡ್ಯೂಲ್ನ ಮುಖ್ಯ ಸ್ತಂಭ ಅಂತ ಅಂದರೆ ಭಾಷಾ ಆರಾಮದಾಯಕತೆ ಎಂದರೆ ಈಗಾಗಲೇ ಪರಿಚಯವಿರುವಂತಹ ಕನ್ನಡ ಭಾಷೆಯ ಪ್ರಾವೀಣ್ಯತೆಯನ್ನು ಬಳಸಿಕೊಂಡು ಇಂಗ್ಲೀಷ್ ಗಣಿತ ಶಬ್ದಕೋಶವನ್ನು ಅತ್ಯಂತ ಸುಲಭವಾಗಿ ಪರಿಚಯಿಸುವುದಕ್ಕೆ ಈ ಮಾಡ್ಯೂಲ್ನಲ್ಲಿ ಅಂಶಗಳನ್ನು ಅಳವಡಿಸಿದ್ದಾರೆ. ಅದೇ ರೀತಿ ಮಕ್ಕಳು ತಮಗೆ ತಿಳಿದಿರುವುದರಿಂದ ತಿಳಿಯದ ಕಡೆಗೆ ಅಂದರೆ ಸರಳತೆಯಿಂದ ಸಂಕೀರ್ಣತೆ ಕಡೆಗೆ ಕಲಿಕೆಯನ್ನು ಕೊಂಡೊಯ್ಯುವಂತಹ ಒಂದು ರೂಪವನ್ನು ಈ ಮಾಡ್ಯೂಲಲ್ಲಿ ನಾವು ನೋಡ್ಬೋದು. ಅಷ್ಟು ಚಟುವಟಿಕೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಇರುವಂತಹ ಕಲಿಕಾ ಫಲಗಳಲ್ಲಿ ನಾನು ಈಗ ಗಣಿತದ 7 ಪ್ರಮುಖ ಕಲಿಕಾ ಫಲಗಳ ಬಗ್ಗೆ ಹಾಗೂ ಇಲ್ಲಿರುವಂಥ ಕಲಿಕಾ ಸೂಚಕದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಮೊದಲನೇದು ಸಂಖ್ಯಾಜ್ಞಾನ ಅಂದರೆ 3ನೇ ತರಗತಿ ಮಕ್ಕಳಿಗೆ 999ರವರೆಗಿನ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಹೋಲಿಸುವುದು ಅವರ ಒಂದು ಮೊದಲನೇ ಕಲಿಕಾ ಫಲ, ಲರ್ನಿಂಗ್ ಔಟ್ಕಮ್ ಬರಬೇಕು. ಸೊ ಅದಕ್ಕೋಸ್ಕರವಾಗಿ ಇಲ್ಲಿ ಯಾವ್ಯಾವ ಸೂಚಕ ಕೊಟ್ಟಿದ್ದಾರೆ ಅಂದರೆ 3 ಅಂಕಿ ಸಂಖ್ಯೆಗಳಲ್ಲಿ ಬಿಡಿ 10 100ರ ಸ್ಥಾನ ಮೌಲ್ಯವನ್ನು ಗುರುತಿಸೋದು. ಸೊ ಇಲ್ಲಿ ಪ್ಲೇಸ್ ವ್ಯಾಲ್ಯೂ ಸ್ಥಾನ ಮೌಲ್ಯ, ಹಾಗೆಯೇ ವಿಸ್ತರಿಸಿ ಬರೆಯೋದು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ಹಾಗೆ ಚಿಹ್ನೆಗಳನ್ನು ದೊಡ್ಡದು ಚಿಕ್ಕದು ಆ ಚಿಹ್ನೆಗಳನ್ನು ಬಳಸ್ಕೊಂಡು ಹೋಲಿಕೆ ಮಾಡುವಂಥ ಈ ಒಂದು ಅಂಶ ಇವರಿಗೆ ಬರಬೇಕಾಗುತ್ತೆ. ಅದನ್ನು ಇಲ್ಲಿ ಚಟುವಟಿಕೆ ಮೂಲಕ ಕಲಿಸ್ತಾ ಹೋಗ್ತೇವೆ. ಅದೇ ರೀತಿ ಸಂಕಲನ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಇಲ್ಲಿ ಕೂಡ ಗುಂಪುಗಳನ್ನು ಮಾಡುವುದರ ಮೂಲಕ ದಶಕ ಸಹಿತ ದಶಕ ರಹಿತ ಸಮಸ್ಯೆಗಳನ್ನು ವರ್ಡ್ ಪ್ರಾಬ್ಲಮ್ಗಳನ್ನು ನಾವು ಈ ಮಾಡ್ಯೂಲ್ನಲ್ಲಿ ಮಾಡ್ತಾ ಹೋಗ್ತೇವೆ. ಗುಣಾಕಾರಕ್ಕೆ ಸಂಬಂಧಪಟ್ಟ ಕ್ರಿಯೆಗಳು 10ರವರೆಗಿನ ಗುಣಾಕಾರ ಕೋಷ್ಟಕಗಳನ್ನು ನೆನಪಿಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸುವಂಥದ್ದು. ಇಲ್ಲಿ ಗುಣಾಕಾರವನ್ನು ಪುನರಾವರ್ತಿತ ಸಂಕಲನ ರಿಪೀಟೆಡ್ ಅಡಿಷನ್ ಅದನ್ನು ಮಕ್ಕಳಿಗೆ ಅರ್ಥವನ್ನು ಮಾಡಿಸ್ಬೇಕು. ಇಂಗ್ಲೀಷಲ್ಲಿ ರಿಪೀಟೆಡ್ ಅಡಿಷನ್ ಅನ್ನೋ ಪದವನ್ನು ಮಕ್ಕಳಿಗೆ ಬಳಕೆ ಮಾಡೋದಕ್ಕೆ ಕಲಿಸ್ಬೇಕಾಗುತ್ತೆ. ಹಾಗೆಯೇ ದೈನಂದಿನ ಸನ್ನಿವೇಶಗಳಲ್ಲಿ ಗುಣಾಕಾರದ ಕೋಷ್ಟಕಗಳನ್ನು ಯಾವ ರೀತಿ ಅನ್ವಯ ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ, ಯಾವ ರೀತಿ ಅಳವಡಿಸಬೇಕು ಅಂತ. ಅದೇ ರೀತಿ ಆಕಾರಗಳು ಶೇಪ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ 2D ಮತ್ತು 3D ಆಕಾರಗಳನ್ನು ಗುರುತಿಸುವಂಥದ್ದು ಅಂದರೆ ಚೌಕ, ವೃತ್ತ, ಆಯತ, ತ್ರಿಕೋನ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಈ ಒಂದು ಮಾಡ್ಯೂಲಲ್ಲಿ ನಾವು ನೋಡಬಹುದು. ಹಾಗೆಯೇ ಅಳತೆಗಳು ಮೆಜರ್ಮೆಂಟಿಗೆ ಸಂಬಂಧಪಟ್ಟಂತೆ ಅನೌಪಚಾರಿಕ ಮತ್ತು ಔಪಚಾರಿಕ ಅಳತೆಗಳನ್ನು ನಾವಿಲ್ಲಿ ನೋಡ್ಬೋದು. ಅನೌಪಚಾರಿಕ ಗೇಣು, ಹೆಜ್ಜೆ ಬಳಸಿ ಮಾಡುವಂಥದ್ದು, ಅಂದಾಜು ಮಾಡುವಂಥದ್ದು, ಇವನ್ನು ಕೂಡ ಹೆಚ್ಚು ಕಡಿಮೆ ಇವೆಲ್ಲವೂ ಅನೌಪಚಾರಿಕವಾಗಿ ಬಳಸುವಂತಹ ಒಂದು ಮೆಜರ್ಮೆಂಟ್ಗಳಾಗಿರ್ತವೆ. ಅದೇ ರೀತಿ ಪ್ಯಾಟ್ರನ್, ವಿನ್ಯಾಸ, ಡೇಟಾ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಇಂದು ಮಾಡ್ಯೂಲ್ನಲ್ಲಿ ಚಟುವಟಿಕೆಗಳನ್ನು ನೋಡ್ಬೋದು. ಕೊನೆಯಲ್ಲಿ ಈ ಮಾಡ್ಯೂಲ್ನ ಕೊನೆಯಲ್ಲಿ ಗಣಿತ ಶಬ್ದಕೋಶವನ್ನು ನೀಡಿದ್ದಾರೆ. ನಾನು ಕಳೆದ ಬಾರಿ 2ನೇ ತರಗತಿಯಲ್ಲಿ ಒಂದೊಂದು ಚಟುವಟಿಕೆ ಮಾಡಿಸ್ತಾನೆ ಹೇಳ್ತಾ ಹೋದೆ. ಇಲ್ಲಿ ಕೊನೆಯಲ್ಲಿ ಏನು ಮಾಡಿದ್ದಾರೆ, ಅಡಿಷನ್ನಿಂದ ಹಿಡಿದು ಮಲ್ಟಿಪ್ಲಿಕೇಶನ್, ಗುಣಾಕಾರಕ್ಕೆ ಏನಂತಾರೆ ಒಂದೊಂದನ್ನು ಕೂಡ ಒಂದು ಶಬ್ದಕೋಶವನ್ನೇ ಈ ಒಂದು ಮಾಡ್ಯೂಲಲ್ಲಿ ನೀಡಿದ್ದಾರೆ. ಅದರಲ್ಲಿ ನಾವು ಸಂವಹನವನ್ನು ಯಾವ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮಾಡಬಹುದು ಅನ್ನೋದನ್ನು ಈ ಚಟುವಟಿಕೆ ಮೂಲಕ ನಾವು ಕಲಿತಾ ಹೋಗ್ಬೋದು. ಈಗ ಮೇಲ್ಗಡೆ ಹೇಳಿದ್ನಲ್ಲ, ಈ 7 ಅಂಶಗಳನ್ನು ಯಾವ ರೀತಿ
ದಿನನಿತ್ಯ ನಾವು ಕಲಿತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. 30 ದಿನದ ಒಂದು ಆ್ಯಕ್ಟಿವಿಟಿ ಟೈಮ್ ಟೇಬಲನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದಿನ 1 ಪರಿಚಯ ಮತ್ತು ಸೌಹಾರ್ದತೆ. ಇಲ್ಲಿ ಬೇಕಾಗಿರುವಂತಹ ಅಲ್ಲಿ ಯಾವ ಚಟುವಟಿಕೆ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 2ನೇದು ಈಗಾಗಲೇ ಮೇಲೆ ಹೇಳಿದಂತೆ 2 ರಿಂದ 5 ದಿನ 3 ದಿನಗಳಲ್ಲಿ ನಾವು 999ರವರೆಗಿನ ಸಂಖ್ಯೆಗಳ ಓದು ಬರಹ ಮತ್ತು ಹೋಲಿಕೆಯನ್ನು ಮಾಡ್ತೀವಿ. ಅದಕ್ಕೆ ಯಾವ್ಯಾವ ಚಟುವಟಿಕೆಯನ್ನು ಇಲ್ಲಿ ಅಳವಡಿಸಿದ್ದಾರೆ ನೋಡಿ. ಸುಮಾರು 4 ಚಟುವಟಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. 4 ದಿನವನ್ನು ನಾವಿಲ್ಲಿ ತಗೋತೀವಿ. ಹಾಗೆ ದಿನ 6 ರಿಂದ 10 3 ಅಂಕಿಯ ಮರುಗುಂಪು ಮಾಡುವ ಸಂಕಲನ, ವ್ಯವಕಲನ ಹಾಗೂ ಹಣದ ಬಳಕೆಯನ್ನು ತೋಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನಾವಿಲ್ಲಿ ನೋಡ್ಬೋದು. ಫ್ಲ್ಯಾಶ್ ಕಾರ್ಡ್ ಚಟುವಟಿಕೆ, ಚೆಂಡನ್ನು ಪಾಸ್ ಮಾಡಿ ಆಟ, ಶಾಪಿಂಗ್ ಆಟ ಅಥವಾ ಸಂತೆ ವ್ಯಾಪಾರ, ವರ್ಕ್ಶೀಟ್ಗಳನ್ನು ಬಳಸಿ ಮಾಡುವಂಥದ್ದು. ಈ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ಪ್ರತಿದಿನ ಯಾವ್ಯಾವ ರೀತಿ ಚಟುವಟಿಕೆಯನ್ನು ಮಾಡಬೇಕು, ಹಲವಾರು ರೀತಿ ಚಟುವಟಿಕೆಗಳನ್ನು ಇಲ್ಲಿ ನಮಗೆ ನೀಡಿದ್ದಾರೆ. ಅದನ್ನು ನಾವು ಮಾಡ್ತಾ ಹೋಗ್ಬೋದು. ಹಾಗೆಯೇ ದಿನ 11 ಹಾಗೂ 15ರಲ್ಲಿ ಸಂಬಂಧಪಟ್ಟಂತೆ 10ರವರೆಗಿನ ಗುಣಾಕಾರ, ಭಾಗಾಕಾರದ 3 ಪರಿಕಲ್ಪನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲೂ ಕೂಡ ಒಂದು 4 ಚಟುವಟಿಕೆ ಇದೆ. ಸರಣಿ ವಿನ್ಯಾಸ, ಹಾಗೆಯೇ ಛೇದನ ಬಿಂದುಗಳನ್ನು ಎಣಿಸುವಂಥದ್ದು, ಸಮಾನ ಗುಂಪು ಮಾಡೋದು, ಹಂಚಿಕೆಯನ್ನು ಮಾಡುವಂಥದ್ದು, ಅಭ್ಯಾಸ ಹಾಳೆಗಳನ್ನು ಯಾವ ರೀತಿ ಪೂರ್ಣಗೊಳಿಸಬೇಕು ಅನ್ನೋ ಒಂದು ಮಾಹಿತಿಯನ್ನು ಈ ಒಂದು ವರ್ಕ್ಶೀಟಲ್ಲಿ ನೀಡಿರ್ತಾರೆ. ಹಾಗೆ ಪರಿಸರದಲ್ಲಿರುವಂತಹ ಆಕಾರಗಳ ಬಗ್ಗೆ 2D 3D ಶೇಪ್ಸ್, ಇದನ್ನು ನಾವು 16 ಮತ್ತು 16ರಿಂದ 19 ಈ ದಿನಗಳಲ್ಲಿ ಕಲಿತಾ ಹೋಗ್ತೇವೆ. ಹಾಗೆ ಇಲ್ಲಿ 1, 2, 3, 4 ಚಟುವಟಿಕೆಗಳನ್ನು ನೀಡಿದ್ದಾರೆ. ಸೊ ಈ ಚಟುವಟಿಕೆಯ ಮೂಲಕ ಈ ಒಂದು ಲರ್ನಿಂಗ್ ಔಟ್ಕಮನ್ನು ನಾವು ಕಲಿತಾ ಹೋಗ್ತೇವೆ. ಹಾಗೆ ಮೆಷರ್ಮೆಂಟಿಗೆ ಸಂಬಂಧಪಟ್ಟಂತೆ 20ರಿಂದ 24 ದಿನದಲ್ಲಿ ನಾವು ಕಲಿತಾ ಹೋಗ್ತೇವೆ. ಸೊ ಭಾನುವಾರವನ್ನು ಹೊರತುಪಡಿಸಿದರೆ ನಮಗೆ ಒಟ್ಟು 25 ದಿನಗಳು ಸಿಗ್ತವೆ ಒಟ್ಟಾರೆಯಾಗಿ. ಅದರಲ್ಲಿ ಈ ಪ್ರಮುಖವಾದ ಒಂದು 7 ಕಲಿಕಾ ಫಲಗಳನ್ನು ನಾವು ಚಟುವಟಿಕೆ ಮೂಲಕ ಮಕ್ಕಳಿಗೆ ಕಲಿಸ್ತಾ ಹೋಗ್ತೇವೆ. 25ರಿಂದ 28ನೇ ದಿನ ದೈನಂದಿನ ಜೀವನದಲ್ಲಿ ದತ್ತಾಂಶಗಳ ಸಂಗ್ರಹಣೆ ಮತ್ತು ವಿನ್ಯಾಸವನ್ನು ಯಾವ ರೀತಿ ಮಾಡ್ತೇವೆ ಅನ್ನೋದ್ರ ಮಾಹಿತಿ ಇದೆ. ಅದಕ್ಕೂ ಸಂಬಂಧಪಟ್ಟಂಗೆ 4 ಚಟುವಟಿಕೆಗಳನ್ನು ನೀಡಿದ್ದಾರೆ. ಹಾಗೆ ಗಣಿತದ ಶಬ್ದಕೋಶ, ಇದನ್ನು ಕೂಡ ನಾವು ಗಣಿತದ ಹೊಸ ಪದಗಳ ಇಂಗ್ಲೀಷ್ನಲ್ಲಿ ಅವುಗಳ ಪದಗಳನ್ನು ಪರಿಚಯ ಮಾಡ್ತಾ ಹೋಗ್ತೇವೆ. ಹಾಗೆ ಚಿತ್ರ ಮತ್ತು ಪದಗಳನ್ನು ಕೊಟ್ಟು ಅದನ್ನು ಜೋಡಣೆ ಮಾಡೋದಕ್ಕೆ, ಮ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ. ಪಝಲ್ಗಳನ್ನು ನೀಡಿದ್ದಾರೆ. ಈ ರೀತಿ ಚಟುವಟಿಕೆಯನ್ನು ನೀಡುವುದರ ಮೂಲಕ ನಾವು ಮಕ್ಕಳಿಗೆ ಇಂಗ್ಲೀಷ್ ಪದಗಳನ್ನು ಪರಿಚಯ ಮಾಡಿಸ್ತಾ ಹೋಗ್ತೇವೆ. ಕೊನೆಗೆ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಾವು ಯಾವ ರೀತಿ ಮಾಡ್ತೀವಿ, ಈಗಾಗಲೇ ಹೇಳಿದಂಗೆ 2 ಮತ್ತು 3ನೇ ತರಗತಿಗೆ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ ಇರೋದಿಲ್ಲ. ನಾವೇನು ಮಾಡ್ತೀವಿ, ಚಟುವಟಿಕೆಗಳನ್ನು ಮಾಡಿಸ್ತಾ, ವರ್ಕ್ಶೀಟ್ಗಳನ್ನು ಇಡುತ್ತಾ ಹಾಗೂ ವಿದ್ಯಾರ್ಥಿಯ ಪೋರ್ಟ್ಫೋಲಿಯೋವನ್ನು ಸಿದ್ಧ ಮಾಡ್ಕೊಬೇಕು. ಅವುಗಳ ಮೂಲಕ ಮಕ್ಕಳ ಪ್ರಗತಿಯನ್ನು ದಾಖಲಿಸಬೇಕು. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಚಟುವಟಿಕೆ ಇದೆ ಅಂತ ನೋಡ್ತಾ ಹೋಗೋಣ. ಈಗಾಗಲೇ 1ನೇದು ನಾನು ಹೇಳಿದಂಗೆ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 999ರವರೆಗೆ ಇರೋದಕ್ಕೆ 2 ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಸಂಖ್ಯೆಗಳ ಹಾವಿನ ಸುರುಳಿ ಅಂತ ಒಂದು, ಹಾಗೂ ಸ್ಥಾನಮಾನ ಬ್ಲಾಕ್ಸ್ ಆಟ ಅಂತ ಒಂದು. ಇದು ಫೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಬೇರೆ, ಪ್ಲೇಸ್ ವ್ಯಾಲ್ಯೂ ಬೇರೆ. ಸ್ಥಾನ ಬೆಲೆ, ಮುಖ ಬೆಲೆಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನ ಮಾಡಿಸ್ತಾ ಮಕ್ಕಳಿಗೆ ಅದನ್ನು ಪರಿಚಯ ಮಾಡಿಸ್ತಾ ಹೋಗುವಂಥದ್ದು. ಹಾಗೆಯೇ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ 2ನೇದಕ್ಕೆ ಅಲ್ಲೂ ಕೂಡ ಹಲವಾರು ಚಟುವಟಿಕೆಗಳನ್ನ ನೀಡಿದ್ದಾರೆ. ಇಲ್ಲಿ ಶಾಪಿಂಗ್ ಗೇಮ್ ಅಂತ ಒಂದು ಚಟುವಟಿಕೆಯನ್ನು ಕೊಟ್ಟು ಅದರ ಮೂಲಕ ಟೋಟಲ್ಲು, ಎಕ್ಸ್ಪೆನ್ಸು, ರಿಮೈನಿಂಗು ಈ ಪದಗಳನ್ನು ಮಕ್ಕಳಿಗೆ ಪರಿಚಯವನ್ನು ಮಾಡ್ತಾ ಹೋಗ್ತೇವೆ. ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಗ್ಗಿನ ಬಾಯ್ಪಾಟ್ ಮಾಡದಲೇ ಯಾವ ರೀತಿ ನಾವು ರಿಪೀಟೆಡ್ ಅಡಿಷನ್ ಮೂಲಕ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಚಟುವಟಿಕೆಗಳನ್ನು ನೀಡಿದ್ದಾರೆ. ಕೌಂಟ್ ದ ಮೀಟಿಂಗ್ ಪಾಯಿಂಟ್ ಅಂತ ಹೇಳಿ ಚಟುವಟಿಕೆ ಕೊಟ್ಟಿದ್ದಾರೆ. ಈ ಚಟುವಟಿಕೆಯನ್ನೆಲ್ಲ ನಾವು ಓದಿಕೊಂಡು ಪ್ರತಿಯೊಂದು ದಿನದಲ್ಲೂ ಇರುವಂಥ ಚಟುವಟಿಕೆಗಳನ್ನು ನಾವು ಮಕ್ಕಳಿಗೆ ಮಾಡಿಸ್ತಾ ಹೋದಷ್ಟು ತುಂಬ ಸುಲಭವಾಗಿ ಮಕ್ಕಳು ಕಲಿತಾ ಹೋಗ್ತಾರೆ. ಇಲ್ಲಿ ಹಾರಿಜಾಂಟಲ್ ಲೈನ್ಸ್ ಅಡ್ಡಗೆರೆ, ವರ್ಟಿಕಲ್ ಲೈನ್ಸ್ ಉದ್ದಗೆರೆ, ಈ ಪದಗಳನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿಸ್ಬೇಕು. ಅವರಿಗೆ ಅಡ್ಡಗೆರೆ ಉದ್ದಗೆರೆ ಗೊತ್ತಿರುತ್ತೆ, ಅದಕ್ಕೆ ಏನಂತೀವಿ ಅಂತ ನಾವು ಪರಿಚಯವನ್ನು ಮಾಡಿಸ್ತಾ ಹೋಗಬೇಕು. ಹಾಗೆ ಮೈದಾನದಲ್ಲಿ ಕಂಬ ಸಾಲು ವಿನ್ಯಾಸಗಳನ್ನು
ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ ಆಟದ ಮೈದಾನದಲ್ಲೇ ತೋರಿಸ್ಬೋದು. ಅದೇ ರೀತಿ ಶೇಪ್ಸ್ ಮತ್ತು ಓರಿಗಾಮಿ ಇವುಗಳನ್ನು ನಾವು ಪೇಪರನ್ನು ಬಳಸಿಕೊಂಡು ಜಾಮಿತಿಯ ಆಕಾರಗಳನ್ನು ಯಾವ ರೀತಿ ಮಾಡ್ಬೋದು, ಕಾಗದಗಳನ್ನು ಮಡಚ್ತಾ ಯಾವ ರೀತಿ ನಾವು ಅವರಿಗೆ ಚೌಕ, ಆಯತ ಇವುಗಳ ಪರಿಚಯವನ್ನು ಮಾಡಿಸ್ಬೋದು, ತ್ರಿಕೋನವನ್ನು ಯಾವ ರೀತಿ ಮಾಡ್ಬೋದು, ಸಣ್ಣ ಚೌಕ ಆಯತಗಳನ್ನು ಯಾವ ರೀತಿ ಸೃಷ್ಟಿ ಮಾಡ್ಬೋದು ಅನ್ನೋ ಚಟುವಟಿಕೆಗಳೇ ಇರ್ತವೆ. ಸೊ ಪ್ರತಿಯೊಂದು ದಿನವೂ ಕೂಡ ಒಂದೊಂದು ಕಲಿಕಾ ಫಲಗಳಿಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನಾವಿಲ್ಲಿ ಮಾಡ್ತಾ ಹೋಗ್ಬೋದು. ಒಂದೊಂದು ಕಲಿಕಾ ಫಲಕ್ಕೂ ಕೂಡ 2 ರಿಂದ 3 ದಿನ ನೋಡಿ. ಈಗ ಮೆಜರ್ಮೆಂಟಿಗೆ ಸಂಬಂಧಪಟ್ಟಂತೆ 20 ರಿಂದ 24 ದಿನ, ಅಂದರೆ ಒಟ್ಟು 4 ದಿನಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾ ಈ ಒಂದು ಕಲಿಕಾ ಫಲವನ್ನು ಕಲಿತಾ ಹೋಗ್ತೇವೆ. ನೋಡಿ, ದತ್ತಾಂಶ ಸಂಗ್ರಹಣೆ, ಡೇಟಾ ಆ್ಯಂಡ್ ಪ್ಯಾಟ್ರನ್ಗೆ ಸಂಬಂಧಪಟ್ಟಂತೆ ಅಷ್ಟೇ ಒಂದು 3 ದಿನದಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ಕ್ರೋಢೀಕರಣವನ್ನು ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇಷ್ಟವಾದ ಹಣ್ಣುಗಳ ಸಮೀಕ್ಷೆ, ಫ್ರೂಟ್ ಸರ್ವೆ ಅಂತ ಹೇಳಿ ಒಂದು ಚಟುವಟಿಕೆ ಇದೆ. ಆ ಚಟುವಟಿಕೆಯಲ್ಲಿ ಮಕ್ಕಳು ಪ್ರತಿಯೊಬ್ಬ ಮಗು ಹತ್ರ ಹೋಗಿ ಹಣ್ಣುಗಳನ್ನು ತಗೊಂಡು ಬಂದು ಎಷ್ಟು ಹಣ್ಣನ್ನು ತಂದೆ ಅಂತ ಗೆರೆಗಳನ್ನು ಹಾಕಿ 4 ಗೆರೆ ಹಾಕ್ತಾರೆ, 5ನೇದಕ್ಕೆ ಅಡ್ಡಗೆರೆಯನ್ನು ಹಾಕಿ ಗುಂಪನ್ನು ಮಾಡೋದು. ಇದನ್ನು ಈ ಚಟುವಟಿಕೆ ಮೂಲಕ ನಾವು ಕಲಿಸ್ತಾ ಹೋಗ್ಬೋದು. ಹಾಗೆ ನಾನು ಈಗಾಗಲೇ ಹೇಳ್ದಂಗೆ ಗಣಿತ ದ್ವಿಭಾಷಾ ಶಬ್ದಕೋಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಅಡಿಷನ್ಗೆ ಏನಂತಾರೆ, ಸಂಕಲನ, ಅದಕ್ಕೆ ಸಂಬಂಧಪಟ್ಟಂತೆ ಅಡಿಷನ್, ಸಂಕಲನ, ಯಾವ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದು ಕೂಡ ಹೇಳ್ಕೊಟ್ಟಿದ್ದಾರೆ. ನೋಡಿ, ವ್ಯವಕಲನಕ್ಕೆ ಏನಂತೀವಿ, ಕಳೆಯೋದು, ಸಬ್ಟ್ರಾಕ್ಷನ್, ಉಳಿದ ಮೊತ್ತವನ್ನು ಕಂಡುಹಿಡಿಯುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಮಲ್ಟಿಪ್ಲಿಕೇಶನ್, ಡಿವಿಷನ್, ಪ್ಲೇಸ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ, ನೋಡಿ ಸ್ಥಾನ ಮೌಲ್ಯ, ಮುಖ ಬೆಲೆ. ಈ ರೀತಿ ಒಂದೊಂದು ಚಟುವಟಿಕೆಯನ್ನು ಕಲಿಸ್ತಾ ನಾವು ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಯಾವ ರೀತಿ ಉಚ್ಚಾರಣೆ ಮಾಡ್ತೀವಿ ಅನ್ನೋ ಪದಗಳನ್ನು ಕೂಡ ಪರಿಚಯ ಮಾಡಿಸ್ತಾ ಹೋದರೆ ಮುಂದೆ ನಾವು ಪಾಠವನ್ನು ಮಾಡಬೇಕಾದ್ರೆ ತುಂಬ ಸುಲಭ ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡಿ, ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಲೆಂತ್, ಹೈಟ್, ವೆಯ್ಟ್, ಪ್ಯಾಟ್ರನ್ನು, ಈ ರೀತಿ ಹಲವಾರು ಕನ್ನಡದ ಪದಗಳಿಗೆ ಇಂಗ್ಲೀಷ್ ಪದಗಳನ್ನು ನಾವು ಮಕ್ಕಳಿಗೆ ಕಂಠಪಾಠ ಮಾಡದೆ ಅದೇ ರೀತಿ ಚಟುವಟಿಕೆಯನ್ನು ಮಾಡಿಸ್ತಾ ಅವರಿಗೆ ಕಲಿಸ್ತಾ ಹೋಗಬೇಕು ಈ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅವಧಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚಟುವಟಿಕೆಗಳನ್ನು ನಮ್ಮ ಇದರಲ್ಲಿ ಮಾಡ್ಯೂಲ್ನಲ್ಲಿ ನೀಡಿದ್ದಾರೆ. ಇದೊಂದು ಮಾದರಿ ವರ್ಕ್ಶೀಟ್ಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡಿ, ಸ್ಥಾನ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು 3 ರೀತಿ ಲೆಕ್ಕವನ್ನು ಯಾವ ರೀತಿ ಕೊಟ್ಟಿದ್ದಾರೆ. ಎಕ್ಸ್ಪ್ಯಾಂಡ್ ಫಾರ್ಮನ್ನು ಯಾವ ರೀತಿ ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಲೆಕ್ಕವನ್ನು ಕೊಟ್ಟಿದ್ದಾರೆ. ಈ ರೀತಿ ನಾವು ಏನು ಮಾಡ್ಬೋದು, ವರ್ಕ್ಶೀಟ್ಗಳನ್ನು ಕೊಟ್ಟು ನಾವು ಅವರಿಂದ ದೃಢೀಕರಣವನ್ನು ಪಡಿಬೋದು. ಅಲ್ಲ ಅದನ್ನು ಮಾಡಿಸಿ ಅವನಿಗೆ ಬಂದಿಲ್ವಾ ಅನ್ನೋದನ್ನು ನೋಡ್ಬೋದು. ಸೊ ವರ್ಕ್ಶೀಟ್ಗಳನ್ನು ನಾವು ಮಾಡಿಸಿ ಅದನ್ನು ಕೃತಿ ಸಂಪುಟ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋತಾ ಹೋಗಬೇಕಾಗುತ್ತೆ. ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶೀಟ್ಗಳು, ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಇಲ್ಲೊಂದು ಹೊಂದಿಸಿ ಬರೆಯಿರಿ ಗೆರೆಯನ್ನು ಎಳೆಯುವುದರ ಮೂಲಕ ಅಂತ ಇದೆ ನೋಡಿ. ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಎಲ್ಲ 4 ಬದಿಗಳು ಸಮನಾಗಿರುತ್ತೆ. ಸರ್ಕಲಲ್ಲಿ ಏನಾಗಿರ್ತದೆ ಅದನ್ನು ನಾವು ಒಂದೊಂದೇ ನೋಡ್ತಾ ಇಲ್ಲಿ ಹೊಂದಿಸ್ತಾ ಹೋಗ್ಬೋದು. ಈ ರೀತಿ ಮಾಡೋದರಿಂದ ನಮಗೇನಾಗುತ್ತೆ, ಶಿಕ್ಷಕರು ದಿನನಿತ್ಯ ಚಟುವಟಿಕೆ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯ ಭಾಗವಹಿಸುವಿಕೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ವಿದ್ಯಾರ್ಥಿಗೆ ಅರ್ಥ ಆಗಿದೆಯಾ, ಸ್ಥಾನ ಮೌಲ್ಯ ಅರ್ಥ ಆಗಿದೆಯಾ, ದ್ವಿಭಾಷಾ ಪದಗಳನ್ನು ಅವನು ಆತ್ಮವಿಶ್ವಾಸದಿಂದ ಬಳಸ್ತಾ ಇದ್ದಾನ, ಇದೆಲ್ಲವನ್ನು ಕೂಡ ನಾವು ಪರಿಚಯವನ್ನು ಮಾಡ್ಕೊಬೇಕು, ಪತ್ತೆ ಹಚ್ಕೊಬೇಕು. ಯಾವುದು ಮಗುಗೆ ಕಷ್ಟ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಹೆಚ್ಚು ಅದರ ಕಡೆಗೆ ಒತ್ತನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಒಟ್ಟಾರೆಯಾಗಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಒಂದು ಪೋರ್ಟ್ಫೋಲಿಯೋ ಸಂಗ್ರಹಣೆಯನ್ನು ಮಾಡಿಕೊಳ್ಳಲೇಬೇಕು. ಒಂದು ಕೃತಿ ಸಂಪುಟವನ್ನು ಇಟ್ಕೋಬೇಕು. ಅದನ್ನು ಶಾಲಾ ತಪಾಸಣೆಗೆ ಬರೋ ಅಧಿಕಾರಿಗಳಿಗಾಗಲಿ ಪೋಷಕರಿಗಾಗಲಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ಇದು ಕಡ್ಡಾಯವಾಗಿ ಇಟ್ಕೊಬೇಕು. ಈ ರೀತಿ ಒಂದು ಪೋರ್ಟ್ಫೋಲಿಯೋವನ್ನು ಮಾಡ್ತಾ ಹೋದಂಗೆ 30ನೇ ದಿನಕ್ಕೆ ಖಂಡಿತವಾಗಿ ಮಗುವಿಗೆ ತುಂಬ ಆತ್ಮವಿಶ್ವಾಸ ಬರುತ್ತೆ. ನಾನು ಇಷ್ಟೆಲ್ಲವನ್ನು ನಾನೇ ಖುದ್ದಾಗಿ ಮಾಡಿದ್ದೀನಿ ಅಂತ ಅದು ತುಂಬ ಹೆಮ್ಮೆಯನ್ನು ಪಡ್ಕೊಳ್ಳುತ್ತೆ. ಈ ರೀತಿ ಮಕ್ಕಳ ಪ್ರಗತಿಯನ್ನು ನಾವು ಮಾಡ್ತಾ ಹೋಗ್ಬೋದು. 3ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 70 ಪುಟಗಳುಳ್ಳ ಒಂದು ಕೈಪಿಡಿಯನ್ನು ನಾನು ನಿಮಗೆ
ಸಂಕ್ಷಿಪ್ತವಾಗಿ ಅದರಲ್ಲಿ ಬರುವಂಥ ಚಟುವಟಿಕೆಗಳು, ಅದರಲ್ಲಿ ಬರುವಂಥ ಕಲಿಕಾ ಫಲಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಸೊ ಮುಂದಿನ ವಿಡಿಯೋದಲ್ಲಿ ತರಗತಿ 4ಕ್ಕೆ ಸಂಬಂಧಪಟ್ಟಂತೆ ಗಣಿತ ವಿಷಯದಲ್ಲಿ ಈ ಟ್ರಾನ್ಸಿಷನ್ ಪೀರಿಯಡ್ ಆ್ಯಕ್ಟಿವಿಟೀಸಲ್ಲಿ ಯಾವ್ಯಾವ ಚಟುವಟಿಕೆ ಇದೆ, ಈ ಮಾಡ್ಯೂಲ್ ಯಾವ ರೀತಿ ಇದೆ ಅಂತ ವಿಶ್ಲೇಷಣೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೇನೆ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು.